श्रीमदानन्दतीर्थभगवत्पादाचार्येभ्यो नमः। ओं सदागमैकविद्येयं समतीतक्षराक्षरं नारायणं सदा वन्दे निर्दोषाशेषसद्गुणम्। 392 लसतु श्रीमदानन्दतीर्थेन्दुर्नो हृदम्बरे यद्वशश्चन्द्रिका संतापं निगन्तति। याथार्थमेव प्रामाण्यं तन्मुख्यं ज्ञानशब्दयोः ज्ञानञ्च द्विविधं भाष्यं तथा अनुभवरूपकं बल्येव अनुभवस्तत्र निर्दोषं त्वक्षजादिकम् अनुप्रमाणतां याति तथा अक्षादित्रयं ततः प्राबल्यम् आगमस्यैव जात्या तेषु त्रिषु स्मृतम् उपजीवि विरोधे तु न प्रामाण्यम् अमुष्यत। ಇದು ತಾತ್ಪರ್ಯ ಏನಂದರೆ ಯಾಥಾರ್ಥಮೇವ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಏನಿದೆ ಅದು ಯಾಥಾರ್ಥ್ಯ. ಅದೇ ಪ್ರಾಮಾಣ್ಯ ಅಂದರೆ ಯಾಥಾರ್ಥ್ಯ ಅಂದರೆ ಏನು? ಯಥಾವಸ್ಥಿತ ಜ್ಞೇಯ ವಿಷಯಕಾರಿತ್ವ ಏನು ಹಾಗಂದರೆ ವಸ್ತು ಎಂಬತಕ್ಕಂಥದ್ದು ಹೇಗಿದೆಯೋ ಹಾಗೆ ಗ್ರಹಿಸ್ತಕ್ಕಂಥ ಜ್ಞಾನ ಏನಿದೆ ಅದೇ ಪ್ರಮಾಣ. ಸಾಕ್ಷಾತ್ ಜ್ಞಾನವೇ ಪ್ರಮಾಣ. ನಮ್ಮಲ್ಲಿ ಪ್ರಮಾಣ ಆಮೇಲೆ ಅನುಪ್ರಮಾಣ ಅಂತ ಎರಡಿದೆ. ಯಥಾರ್ಥ ಜ್ಞಾನ ಬರಲಿಕ್ಕೆ ಸಾಧನವಾದವುಗಳೆಲ್ಲವೂ ಕೂಡ ಅದೇನಾಗಿರುತ್ತೆ? ಅನುಪ್ರಮಾಣ. ಯಥಾರ್ಥ ಜ್ಞಾನ ಸಾಧನ ಯಾವುದದು? ಇಂದ್ರಿಯಗಳು, ಎಲ್ಲ 5 ಜ್ಞಾನೇಂದ್ರಿಯಗಳು, ಇದಲ್ಲದೆ ಹೇತು ಆಮೇಲೆ ಶಬ್ದ, ಇದು ಅನುಪ್ರಮಾಣವನ್ನು ಹೊಂದುತ್ತೆ. ಯಾಕೆಂದರೆ ಶಬ್ದವು ಯಾವ ರೀತಿ ಅದು ಶಬ್ದ ಉಂಟಾಗಿದೆ ಅದೇ ರೀತಿ ಗ್ರಹಿಸಿದರೆ ಅದು ಪ್ರಮಾಣ ಆಗುತ್ತೆ. ಹೇತು ಎಂಬುದಕ್ಕಂಥದ್ದು ಏನಿದೆ ಅದು ವ್ಯಾಪ್ತಿಯಾದಿಗಳನ್ನು ಸ್ಮರಣೆ ಮಾಡಿಸ್ಕೊಟ್ಟು ಅದು ಯಥಾರ್ಥ ಜ್ಞಾನ ಉಂಟು ಮಾಡ್ತು ಅಂತ ಹೇಳಿದ್ರೆ ಅದು ಪ್ರಮಾಣವಾಗುತ್ತೆ. ಅದು ಅನುಪ್ರಮಾಣ ಅಂದರೆ ಜ್ಞಾನವನ್ನು ಸೃಷ್ಟಿ ಮಾಡಿ ಆಮೇಲೆ ಪ್ರಾಮಾಣ್ಯ ಅದು. ಹಾಗೆ ಆಯಿತು, ಜ್ಞಾನದ್ವಾರ ಪ್ರಾಮಾಣ್ಯ ಬಂತು, ಅದಕ್ಕೋಸ್ಕರವಾಗಿ ಅನುಪ್ರಮಾಣ ಅಂತ ಅದಕ್ಕೆ ಹೇಳ್ತಾರೆ. ಬೇರೆಯವರ ಅನುಪ್ರಮಾಣ ಅಂತ ಶಬ್ದಗಳಿಲ್ಲ, ಒಂದೇ ಅವರಲ್ಲಿ ಪ್ರಮಾಣ. ನಮ್ಮಲ್ಲಿ ಹಾಗಲ್ಲ. ಅದು ಯಾಥಾರ್ಥಮೇವ ಪ್ರಾಮಾಣ್ಯ ಅಂದ್ರೇನು? ಒಬ್ಬೊಬ್ಬರು ಏನೇನೋ ಹೇಳ್ತಾರೆ. ಅನಧಿಗತಾರ್ಥ ಗಂತೃ ಪ್ರಮಾಣ ಅಂತ ಒಬ್ಬರು ಹೇಳ್ತಾರೆ. ಯಾವುದು ನಮಗೆ ಪ್ರತ್ಯಕ್ಷಾದಿಗಳಿಂದ ಜ್ಞಾನ ಬಂದಿಲ್ಲ ಅದನ್ನು ಯಾವ ತಿಳಿಸ್ಕೊಡುತ್ತೆ ಅದು ಅಂತ ಹೇಳ್ತಾರೆ. ಹಾಗಾದ್ರೆ ಹೇಳಿದಾಗಾಯಿತು, ಗೊತ್ತಿಲ್ಲದೇ ಇರುವ ವಿಷಯ ಅನಧಿಗತಾರ್ಥ ಗಂತೃ ಪ್ರಮಾಣ. ಅರ್ಥವು ಅನಧಿಗತ ಆಗಿರಬೇಕು. ನಮಗೆ ಮೊದಲು ಗೊತ್ತಿರಬಾರ್ದು. ಗೊತ್ತಿಲ್ಲತಕ್ಕಂಥ ಅರ್ಥವನ್ನು ತಿಳಿಸ್ತಕ್ಕಂಥದ್ದು ಏನಿದೆ ಅದು ಪ್ರಮಾಣ. ಅದು ಯಾವುದಾಗಿರ್ಬೋದು ಅಂತ ಅವರು ಅಂತಾರೆ. ಅದಲ್ಲ, ನಾವು ಹೇಳೋದಿಲ್ಲ ಅದನ್ನು. ಯಾಥಾರ್ಥ್ಯವೇ ಪ್ರಾಮಾಣ್ಯ ಅಲ್ವಾ? ತನ್ಮುಖ್ಯಂ ಜ್ಞಾನಶಬ್ದಯೋ ಅಂದರೆ ಮುಖ್ಯವಾಗಿ ಯಾಥಾರ್ಥ್ಯ ಅಂದರೆ ಮುಖ್ಯ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಬರುತ್ತೆ. ಆಮೇಲೆ ಶಬ್ದದಲ್ಲಿ ಬರುತ್ತೆ. ಶಬ್ದ ಅಂದರೆ ಯಾವುದೋ ಶಬ್ದ ತಗೋಬಾರ್ದು. ಒಂದು ರೀತಿಯ ಪಂಚಪದಾನಿ ಅಂತ ಆಗಮ ತಗೋಬೇಕು. ಆಗಮ ಎಂಬತಕ್ಕಂಥದ್ದು ಮುಖ್ಯ ಪ್ರಾಮಾಣ್ಯ ಆಗಮದಲ್ಲಿದೆ, ಅಪೌರುಷೇಯತ್ವೇನ. ಜ್ಞಾನ ಎಂಬತಕ್ಕಂಥದ್ದು ಏನಿದೆ ಅಂದರೆ ವಸ್ತು ಹೇಗಿದೋ ಹಾಗೆಯೇ ನಮಗೆ ಗ್ರಹಿಸ್ತಕ್ಕಂಥ ಜ್ಞಾನ ಅದು ಮುಖ್ಯ ಪ್ರಮಾಣ. ಅದರಲ್ಲಿ ಪ್ರಾಮಾಣ್ಯ ಎಂಬುದು ಮುಖ್ಯವಾಗಿ ಇರುತ್ತೆ. ಜ್ಞಾನಂಚ ದ್ವಿವಿಧಂ. ಜ್ಞಾನ ಎಂಬುದಕ್ಕಂಥದ್ದು 2 ವಿಧ. ಒಂದು ಬಾಹ್ಯಂ ಅಂದರೆ ಮನೋವೃತ್ತಿ ರೂಪವಾದ ಜ್ಞಾನ, ಇನ್ನೊಂದು ಸಾಕ್ಷಿರೂಪವಾದ ಜ್ಞಾನ. ಇದನ್ನು ಸಾಕ್ಷಿರೂಪವಾದ ಜ್ಞಾನ ಒಪ್ಪಲ್ಲ ಕೆಲವರು. ಅವುಗಳಲ್ಲಿಯೂ ಕೂಡ ಬಲ್ಯೇವ ಅನುಭವಸ್ತತ್ರ ಅಂದರೆ ಅನುಭವ ಎಂಬುದಕ್ಕಂಥದ್ದೇನಿದೆ ಬಾಹ್ಯ ಮತ್ತು ಆಂತರಿಕ ಇವುಗಳಲ್ಲಿ ಅನುಭವಾತ್ಮಕವಾದಕ್ಕಂಥ ಜ್ಞಾನ ಬಲಿಷ್ಠವಾದದ್ದು. ಬಲ್ಯೇವ ಅನುಭವ ಏವ ಬಲಿ ಅಂತ ಅರ್ಥ. ಏವ ಅಲ್ಲಿ ಹಾಕ್ಕೋಬೇಕು, ಭಿನ್ನಕ್ರಮ. ತತ್ತ ನಿರ್ದೋಷಂ ತು ಅಕ್ಷಜಾದಿಕಂ. ಇನ್ನು ಅನುಪ್ರಮಾಣಾದಿಗಳು ಯಾವುದು ನಿರ್ದಿಷ್ಟವಾದ ಇಂದ್ರಿಯಾದಿಗಳಿದೆ, ಇಂದ್ರಿಯ ಶಬ್ದ ಮತ್ತು ಹೇತು ಇದೆ, ಅದೆಲ್ಲವೂ ಕೂಡ ಪ್ರಮಾಣ. ಅದು ಅನುಪ್ರಮಾಣತಾಂ ಯಾತಿ. ಅದಕ್ಕೆ ಅನುಪ್ರಮಾಣ ಅಂತ ಹೇಳ್ತಾರೆ. ಯಾಕೆಂದರೆ ಜ್ಞಾನದ್ವಾರ ನಮಗೆ ಪ್ರಾಮಾಣ್ಯ ಉಂಟು ಮಾಡೋದು. ಮೊದಲು ಜ್ಞಾನ ಉಂಟು ಮಾಡಿಬಿಡುತ್ತೆ, ಆಮೇಲೆ ಪ್ರಾಮಾಣ್ಯವನ್ನು ಉಂಟು ಮಾಡುತ್ತೆ. ಜಾತ್ಯಾತೇಷು ಪ್ರಾಬಲ್ಯಂ ಆಗಮತ್ಸೇವ. ಜಾತ್ಯಾತ್ರೇಷು ತ್ರಿಷು ಸ್ಮೃತಂ. ಶಬ್ದ ಯಾವುದು
ಪ್ರತ್ಯಕ್ಷ ಮತ್ತು ಅನುಮಾನ ಮತ್ತು ಆಗಮಗಳಲ್ಲಿ ಯಾವುದು ಪ್ರಬಲ ಅಂತ ಪ್ರಶ್ನೆ ಬಂದರೆ ಪ್ರಾಬಲ್ಯಂ ಆಗಮಸ್ಯೇವ. ಆಗಮಕ್ಕೇನೆ ಪ್ರತ್ಯಕ್ಷಾದಿಗಳಿಗಿಂತಲೂ ಕೂಡ ಆಗಮಕ್ಕೇನೆ ಪ್ರಾಮಾಣ್ಯ ಇರೋದು, ಪ್ರಾಬಲ್ಯ ಇರೋದು. ಆದರೆ ಅದು ಉತ್ಸರ್ಗತಃ ನಿಯಮ. ಜಾತ್ಯ ಅಂದರೆ ಸ್ವಾಭಾವಿಕ ಅಂತ ಅರ್ಥ ತಗೊಂಡ್ಬಿಡಬಾರ್ದು. ಸ್ವಾಭಾವಿಕವಾಗಿ ಆಗಮ ಎಂಬುದಕ್ಕಂಥದ್ದು ಪ್ರಮಾಣವೇ ಅಂದ್ಬಿಟ್ರೆ ಮುಗಿದೋಯ್ತಿಲ್ಲ. ಹಾಗಿಲ್ಲ. ಕೆಲಸದ ಉಪಜೀವ್ಯವಿತ್ತು ಅಂದರೆ ನಿರವಕಾಶವಾಗಿತ್ತು ಅಂದರೆ ಪ್ರತ್ಯಕ್ಷವೇ ಪ್ರಬಲ ಆಗಿಬಿಡುತ್ತೆ. ಅದಕ್ಕೆ ಜಾತ್ಯ ಅಂದರೆ ಏನು? ಉತ್ಸರ್ಗತಃ ಅಂದರೆ ಶಾಪವಾದ ನಿಯಮ ಅಂತ ಹೇಳಿದಾಗ, ಮಾಹಿಂಸ್ಯ ಸರ್ವಾಭೂತಾನಿ ಅಂತ ಹೇಳುವಾಗ ಅಲ್ಲಿ ನಿಷೇಧಕ್ಕೆ ವಿಷಯವಾದದ್ದು ಯಾವುದು? ನಿಷೇಧಕ್ಕೆ ಮಾಹಿಂಸ್ಯಾತ್ ಸರ್ವಾಭೂತಾನಿ, ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು. ಇಲ್ಲಿ ನಿಷೇಧ ಇದೆ, ಹಿಂಸೆ ಮಾಡಬಾರದು ನಿಷೇಧ ಇದೆ. ಆ ನಿಷೇಧಕ್ಕೆ ವಿಷಯವಾದದ್ದು ಯಾವುದು? ಹಿಂಸೆತ್ವ. ಹಿಂಸೆತ್ವ ಎಂಬುದು ವಿಷಯವಾದದ್ದು. ಆದರೆ ಹಿಂಸೆತ್ವ ಎಂಬುದು ಸಾಮಾನ್ಯ ತೆಗೆದುಕೊಂಡ್ಬಿಟ್ರೆ ತಗೋಬಾರ್ದು. ಅಂದರೆ ಎಲ್ಲೂ ಹಿಂಸೆ ಮಾಡಲೇಬಾರ್ದು ಅಂತ ತಗೋಬಾರ್ದು. ಯಾಕೆ ಆಗಮಗಳಲ್ಲಿ ಹಿಂಸೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅಲ್ವಾ? ಹಾಗೆ ಅದನ್ನು ಬಿಟ್ಟು ಉಳಿದ ಕಡೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಇಲ್ಲಿ ಕೂಡ ಅಷ್ಟೆ. ಸಾಮಾನ್ಯವಾಗಿ ಆಗಮ ಎಂಬುದಕ್ಕಂಥದ್ದು ಪ್ರಬಲವೇ. ಆದರೆ ಪ್ರತ್ಯಕ್ಷ ಎಂಬುದಕ್ಕಂಥದ್ದು ಉಪಜೀವವಾಗಿತ್ತು ಅಂತ ಹೇಳಿದ್ರೆ ಆಗ ಆಗಮಕ್ಕಿಂತಲೂ ಕೂಡ ಪ್ರತ್ಯಕ್ಷವೇ ಪ್ರಬಲವಾಗುತ್ತೆ. ಅಥವಾ ನಿರವಕಾಶವಾಗಿತ್ತು ಅಂದರೆ ವಾಕ್ಯ ಎಂಬುದಕ್ಕಂಥ ಅದು ಪ್ರಬಲವಾಗ್ಬಿಡುತ್ತೆ. ಅದು ಹೇಳುತ್ತೆ. ಜಾತ್ಯಾತ್ರೇಷು ತೇಷು ಸ್ಮೃತಂ. ಅನುಪ್ರಮಾಣದಲ್ಲಿಯೂ ಕೂಡ ಮೂರಲ್ಲಿಯೂ ಕೂಡ ಯಾವುದು? ಉತ್ಸರ್ಗತಃ ಆಗಮಕ್ಕೆ ಪ್ರಾಬಲ್ಯ. ಉಪಜೀವಿ ವಿರೋಧೇತು ನಾ ಪ್ರಾಮಾಣ್ಯಂ ಅಮುಷ್ಯಚ. ಅದೇ ಹೇಳಿದ್ದಲ್ಲಿ ಅದು ಉಪಜೀವವಾಗಿತ್ತು ಅಂತ ಹೇಳಿದ್ರೆ ಅಲ್ವಾ, ಆಗ ಪ್ರಬಲ ಉಪಜೀವವಾದದ್ದೇ ಪ್ರಬಲವಾಗತ್ತೆ. ಆಗಮ ಎಂಬುದಕ್ಕಂಥದ್ದು ಆಗ ದುರ್ಬಲ ಆಗುತ್ತೆ. ಮತ್ತು ಪ್ರಾಮಾಣ್ಯಂ ಅಮುಷ್ಯಚ ನ ಪ್ರಾಮಾಣ್ಯಂ ಅಮುಷ್ಯಚ. ಅದೇನಪ್ಪ ಹೇಳಿದ್ದೀಗ, ಆಗಮ ಎಂಬುದಕ್ಕಂಥದ್ದೇನಿದೆ ಅದು ಪ್ರತ್ಯಕ್ಷ ಏನಿದೆ ಅದಕ್ಕಿಂತ ಪ್ರಬಲ ಆಗಮ ಎಂಬುದಕ್ಕಂಥದ್ದು ಅಲ್ವಾ. ಆದರೂ ಕೂಡ ಅದು ಉತ್ಸರ್ಗತಃ ನಿಯಮ, ಶಾಪವಾದ ನಿಯಮ. ಅದಕ್ಕೆ ಅಪವಾದವೂ ಇದೆ. ಎಲ್ಲಿ ಉಪಜೀವ್ಯವಾಗಿತ್ತು ಪ್ರತ್ಯಕ್ಷ ಅಂದರೆ ಆಗ ಆಗಮಕ್ಕಿಂತಲೂ ಉಪಜೀವ್ಯ ಪ್ರಬಲವಾಗುತ್ತೆ. ಅದೇ ರೀತಿ ನಿರವಕಾಶಕ್ಕೂ ತಗೋಬೇಕು. ಅದಕ್ಕೆ ಬೇರೆ ಅವಕಾಶವೇ ಇಲ್ಲ ಅಂತ ಆದರೆ ಆಗ ಆಗಮ ಆಗಿದ್ದರೂ ಕೂಡ ಅದು ಪ್ರತ್ಯಕ್ಷಕ್ಕೆ ಪ್ರಾಬಲ್ಯ ಬರುತ್ತೆ. ಎಲ್ಲಿ ನಿರವಕಾಶತ್ವ ಉಪಜೀವಿತ್ವ ಇದು ಆಗ ಅಂತಹ ಜಾಗದಲ್ಲಿ ಆಗಮ ಎಂಬುದಕ್ಕಂಥದ್ದು ಅದು ಪ್ರಾಬಲ್ಯ ಆಗೋದಿಲ್ಲ. ಅದಕ್ಕೆ ಪ್ರಾಬಲ್ಯ ಬರುತ್ತೆ ಅಷ್ಟೇ ಹೇಳ್ತಾರೆ. ಅದೆಲ್ಲ ಬಿಡಿಸ್ತಾರೆ. ಈಗ ನಾನು ಏತೇಷ್ವೇವಂ ಪರಸ್ಪರ ವಿಲಕ್ಷಣೇಶು ಪ್ರತ್ಯಕ್ಷಾದಿಷು ಏಕೇಶು ಪ್ರಮಾಣ ಶಬ್ದಸ್ಯ ಪ್ರವೃತ್ತಿ ಕಥಂ ಅಂತ ಒಂದು ಪ್ರಶ್ನೆ ಹಾಕುತ್ತಾರೆ. ಇಲ್ಲಿ ಮಧ್ವಾಚಾರ್ಯರ ಒಂದು ವಾಕ್ಯದಿಂದ ನಮಗೆ ಈ ಪ್ರಶ್ನೆ ಬರುತ್ತೆ. ಈಗ ಶಬ್ದ, ಅನುಮಾನ ಮತ್ತು ಆಗಮ ಅಲ್ಲ, ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ. ಈ ಮೂರು ಕೂಡ ಬೇರೆ ಬೇರೆ. ಒಂದು ಪ್ರತ್ಯಕ್ಷದಿಂದ ಸನ್ನಿಕರ್ಷದಿಂದ ಬರೋದು, ಇನ್ನೊಂದು ವ್ಯಾಪ್ತಿ ಜ್ಞಾನದಿಂದ ಬರೋದು, ಇನ್ನೊಂದು ಶಬ್ದದಿಂದ ಬರತಕ್ಕಂಥದ್ದು ಅಲ್ವಾ. ಅಂದರೆ ಹೀಗಿರುವಾಗ ಮೂರು ಕೂಡ ವಿಲಕ್ಷಣವಾಗಿತ್ತು ಪ್ರಮಾಣಗಳು, ಪರಸ್ಪರ ವಿಲಕ್ಷಣವಾದ ಪ್ರಮಾಣಗಳದು. ಯಾವುದು? ಪ್ರತ್ಯಕ್ಷಾದಿಷು. ಪ್ರತ್ಯಕ್ಷ ಅನುಮಾನ ಆಗಮಗಳು ವಿಲಕ್ಷಣವಾದದ್ದು ಮೂರು ಕೂಡ. ಏಕಸ್ಯ ಪ್ರಮಾಣ ಶಬ್ದಸ್ಯ ಪ್ರವೃತ್ತಿ ಕಥಂ. ಮೂರು ಕೂಡ ಒಂದೇ ಪ್ರಮಾಣ ಎಂಬತಕ್ಕಂಥ ಶಬ್ದ ಮೂರಲ್ಲೂ ಬರಬೇಕಾಗಿದ್ದರೆ ಅಲ್ಲಿರ್ತಕ್ಕಂಥ ಒಂದು ಅಸಾಧಾರಣವಾದ ಒಂದು ಧರ್ಮ ಇರಬೇಕಲ್ವಾ. ಅದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಯಾಥಾರ್ಥ್ಯವೇ ಮೂರಲ್ಲೂ ಇರತಕ್ಕಂಥ ಒಂದು ಸಮಾನ ಧರ್ಮ. ಸಾಮಾನ್ಯ ಲಕ್ಷಣ ಯೋಗ ಇತಿ ಭಾವೇನ ಸಾಮಾನ್ಯ ಲಕ್ಷಣ ಬರುವುದು ಹೇಗೆ ಅಂತ ಪ್ರಶ್ನೆ ಬಂದಾಗ ಯಾಥಾರ್ಥ್ಯಮೇತಿ ಅಂದರೆ ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವ ಯಾಥಾರ್ಥ್ಯಂ ತತ್ ಪ್ರಾಮಾಣ್ಯಂ ಅಂದರೆ ಪ್ರಮಾಣ ಶಬ್ದ ಪ್ರವೃತ್ತಿ ನಿಮಿತ್ತಂ. ಅಂದರೆ ಪ್ರಮಾಣ ಅಂತ ಕರಿಬೇಕಾಗಿದ್ದರೆ ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವ ಇರಬೇಕು. ಅದು ಪ್ರತ್ಯಕ್ಷದಲ್ಲಾಗಿರ್ಬೋದು, ಅನುಮಾನದಲ್ಲಾಗಿರ್ಬೋದು, ಆಗಮದಲ್ಲಾಗಿರ್ಬೋದು. ಏವ ಶಬ್ದೇನ ಅನಧಿಗತಾರ್ಥ ಗಂತು ಪ್ರಮಾಣಂ ಇದು ಪರೇಶ. ಮೀಮಾಂಸಕರು ಹಾಗೆ ಹೇಳ್ತಾರೆ, ಅನಧಿಗತಾರ್ಥ ಗಂತು ಪ್ರಮಾಣಂ ಅಂತ ಹೇಳ್ತಾರೆ ಅವರು. ಆದರೆ ಆ ಏವ ಶಬ್ದದಿಂದ ಅದು ಪ್ರಮಾಣ ಅಲ್ಲ ಅಂತ ನಿರಾಕರಣೆ ಮಾಡಿದಾಗಾಯಿತು. ಅನ್ಯೋಗ ವಿವಚ್ಛೇದ ಆಯಿತು ಅಲ್ವಾ. ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವಮೇವ ಪ್ರಾಮಾಣ್ಯಂ ಅಂತ ಹೇಳಿದ್ರಿಂದ ಅನ್ಯೋಗ ವಿವಚ್ಛೇದ ಆದ್ದರಿಂದ ಇಲ್ಲಿ ಯಾವುದು ಬೇರೆಯವರು ಹೇಳುವಂತೆ ಅನಧಿಗತಾರ್ಥ ಗಂತು ಪ್ರಮಾಣಂ ಅಂತ ಅವರು ಹೇಳ್ತಾರೆ. ಪ್ರಾಭಾಕರು ಒಂದು ರೀತಿ ಹೇಳ್ತಾರೆ. ಅನುಭೂತಿ ಪ್ರಮಾಣಂ ಅಂತಾರೆ ಕೆಲವರು. ಅನುಭವೇ ಪ್ರಮಾಣ ಅಂದ್ಬಿಡ್ತಾರೆ.
ಇದೆಲ್ಲ ನಿರಾಕರಣೆ ಮಾಡಿದಾಗಾಯಿತು. ಏತೇನ ಈ ಒಂದು ಭಾಗವನ್ನು ಹೇಳಿದ್ದರಿಂದ, ಮಧ್ವಾಚಾರ್ಯ ಈ ಭಾಗ ಹೇಳಿದ್ದರಿಂದ ಬಹುಪ್ರಮಾಣ ಸಂವಾದಶ್ಚ ದಾಢ್ಯ ಹೇತು ಅಂತ ಹಿಂದೆ ಏನು ಹೇಳಿದ್ರು ಅದನ್ನು ದೃಢ ಮಾಡಿದಾಗಾಯಿತು. ಇತ್ಯುಕ್ತ ಪ್ರಮಾಣ ಸಂಪ್ಲವ ಅಂದರೆ ಅನೇಕ ಪ್ರಮಾಣಗಳು ಒಂದು ವಿಷಯದಲ್ಲಿ ಬರುವಿಕೆ, ಅದು ಬರಬಹುದು ಅಂದರೆ ವಿರೋಧ ಇಲ್ಲ ಅಂತ ಹೇಳಿದಾಗ, ನಾನು ಜ್ಞೇಯ ವಿಷಯಕಾರಿತ್ವ ಜ್ಞಾನಧರ್ಮ ಅದರ ಮೇಲೆ ಪ್ರಶ್ನೆ. ಜ್ಞೇಯ ವಿಷಯಕಾರಿ ಅಂತ ಹೇಳಿದೆ. ಜ್ಞೇಯ ಅಂದರೆ ವಸ್ತು, ಅದನ್ನು ವಿಷೀಕರಿಸತಕ್ಕಂಥದ್ದು ಯಾವುದು? ಜ್ಞಾನ. ಅಯಂ ಘಟಃ ಎಂಬ ಜ್ಞಾನ ಬಂತು ಅಂತ ಹೇಳಿದ್ರೆ ಆ ಜ್ಞಾನ ಎಂಬತಕ್ಕಂಥದ್ರಲ್ಲಿ ವಿಷೀಕೃತವಾದದ್ದು ಯಾವುದು? ಘಟ ಅಲ್ವಾ? ಹಾಗಾದರೆ ಜ್ಞೇಯ ವಿಷಯಕಾರಿತ್ವ ಎಂಬತಕ್ಕಂಥದ್ದೇ ಅದು ಜ್ಞಾನದಲ್ಲಿರುವ ಧರ್ಮ ಅದು ಅಲ್ವಾ? ಅದು ತತ್ ಕಥಂ ಇಂದ್ರಿಯಾದೀನಾಂ ಪ್ರಾಮಾಣ್ಯ ಮುಕ್ತಂ. ಜ್ಞಾನಕ್ಕೆ ಬೇಕಾದ್ರೆ ಹೇಳಿ ಪ್ರಮಾಣ ಅಂತ, ಇಂದ್ರಿಯಗಳೇ ಹಂಗೆ ಹೇಳಿದ್ರೆ. ಇಂದ್ರಿಯ ಅಂದರೆ ಇಂದ್ರಿಯಗಳು, ಹೇತು, ಅನುಮಾನ ಮತ್ತು ಶಬ್ದ, ಇವುಗಳು ಪ್ರಮಾಣ ಅಂತ ಹೇಳ್ತಾ ಇದ್ದೀನಿ. ನೀವು ಅದು ಹೇಗೆ ಅಂದರೆ ಪರಂಪರೆಯ ಜ್ಞಾನದ್ವಾರ ಅಂತ. ಇತ್ಯಜೇತ ಸತ್ಯಂ, ಒಪ್ಪಿದ್ರೆ ಅದನ್ನು ಹೌದು ಅಂತ. ದ್ವಿವಿಧಂ ಪ್ರಮಾಣಂ, ಎರಡು ಪ್ರಮಾಣ ಇದೆ. ಒಂದು ಜ್ಞಾನವೇ ಸಾಕ್ಷಾತ್ತಾಗಿ ವಿಷಯಕಾರಿಯಾದ್ದರಿಂದ ಜ್ಞಾನವೇ ಪ್ರಮಾಣ. ಎರಡನೇದು ತತ್ಕರಣಂಚ, ಆ ಯಥಾರ್ಥ ಜ್ಞಾನ ಬದಲಿಕ್ಕೆ ಕಾರಣವಾಗತಕ್ಕಂಥದ್ದು ಕೂಡ ಅದು ಪ್ರಮಾಣವಾಗುತ್ತೆ. ಜ್ಞಾನಂ ತತ್ಕರಣಂಚ ತತ್ರ ಜ್ಞಾನೇ ಮುಖ್ಯಂ ಇದಂ ಲಕ್ಷಣಂ ಅಲ್ವಾ? ಜ್ಞಾನ ಎಂಬತಕ್ಕಂಥದ್ದು ಏನಾದರೆ ಯಥಾವಸ್ಥೆ ಜ್ಞೇಯ ವಿಷಯಕಾರಿತ್ವ ಎಂಬ ಲಕ್ಷಣ ಸಾಕ್ಷಾತ್ತಾಗೇ ಬರುತ್ತೆ ಅಲ್ವಾ? ನೇರವಾಗಿ. ಆದ್ದರಿಂದ ಜ್ಞಾನ ಶಬ್ದಯೋಹೋ ಅಂದರು ಜ್ಞಾನ ಅಂತ. ತಸ್ಯ ಸಾಕ್ಷಾತ್ ಜ್ಞೇಯ ವಿಷಯಕಾರಿತ್ವ, ಯಾವುದು ಸಾಕ್ಷಾತ್ತಾಗಿ ಜ್ಞೇಯ ವಿಷಯಕಾರಿಯಾಗಿದೆಯೋ ಅದು ಪ್ರಮಾಣವೇ, ಅದು ಜ್ಞಾನವೇ. ಅದು ಜ್ಞಾನ ಎಂಬುದು ಪ್ರಮಾಣ ಅಲ್ವಾ? 4, 3, 7 ಅಂತ ಹೇಳಿದಾಗ ಆ ವ್ಯಕ್ತಿ ಎಂಬುದಕ್ಕಂಥ ಪರಿಚಯಾದಿಗಳು ಇಲ್ಲದೇ ಇದ್ದರೂ ಕೂಡ 4, 3, 7 ಅಂತ ಹೇಳಿದಾಗ ಅವನ ವಾಕ್ಯ ಪ್ರಾಮಾಣ್ಯ ಬರುತ್ತೆ ಅಲ್ವಾ? ಹಾಗೆ ಆದ್ದರಿಂದ ದ್ವಿವಿಧ ವಿಷಯಗಳು. ಇಂದ್ರಿಯ ಲಿಂಗ ಶಬ್ದೇಶು, ಇಂದ್ರಿಯ ಮತ್ತು ಲಿಂಗ ಮತ್ತು ಶಬ್ದಗಳಲ್ಲಿ ಪ್ರಾಮಾಣ್ಯ ಹೇಗೆ ಅಂದರೆ ಜ್ಞಾನದ್ವಾರ. ಮೊದಲು ಇಂದ್ರಿಯಾದಿಗಳೇನಿದೆ ಅದು ಜ್ಞಾನವನ್ನು ಹುಟ್ಟಿಸುತ್ತೆ ಅಲ್ವಾ? ಅದು ಯಥಾರ್ಥವಾದ್ದರಿಂದ ಯಾವುದು ವಸ್ತು ಅವರು ಹುಟ್ಟತಕ್ಕಂಥ ಜ್ಞಾನ ಯಥಾರ್ಥವಾಗಿತ್ತು ಅಂತ ಹೇಳಿದ್ರೆ ಆಗ ಯಥಾರ್ಥ ಜ್ಞಾನಕ್ಕೆ ಹುಟ್ಟಿಸಿದ್ರಿಂದ ಇಂದ್ರಿಯಗಳು ಕೂಡ ಪ್ರಮಾಣ ಅಂತ ನಾವು ಹೇಳೋದು. ಇಂದ್ರಲಿಂಗ ಶಬ್ದೇಶು ತು ಜ್ಞಾನದ್ವಾರ ಜ್ಞೇಯ ವಿಷಯಕಾರಿತ್ವ ಅಮುಖ್ಯಂ ಇತ್ಯತಃ ನ ಕಶ್ಚಿತ್ ದೋಷ ಇತಿ ಭಾವೇನಃ ತನ್ಮುಖ್ಯಂ ಜ್ಞಾನಶಬ್ದಯೋಹೋ ಅಂತ ಹೇಳ್ತಾ ಇದ್ದಾರೆ. ಕರ್ಣೇಶ್ವಪಿ ಇಂದ್ರಿಯಲಿಂಗಾಪೇಕ್ಷೆಯ ಶಬ್ದ ವಿಶೇಷಸ್ಯ ವೇದಸ್ಯ ಯಾಥಾರ್ಥ್ಯ ಮುಖ್ಯಂ. ಕರಣಗಳಲ್ಲಿಯೂ ಕೂಡ ಯಾವುದು ಕರಣ? ಇಂದ್ರಿಯ ಲಿಂಗ ಶಬ್ದಗಳೇ ಕರಣ, ಜ್ಞಾನ ಬರಲಿಕ್ಕೆ. ಅವುಗಳಲ್ಲಿಯೂ ಕೂಡ ಇಂದ್ರಿಯ ಲಿಂಗಕ್ಕಿಂತಲೂ ಕೂಡ ಅಲ್ವಾ ಶಬ್ದ ವಿಶೇಷ ಇದಲ್ಲ, ಅದು ವೇದ, ಅದು ಯಾಥಾರ್ಥ್ಯ ಮುಕ್ತಂ. ಅದಕ್ಕೋಸ್ಕರವಾಗಿ ಜ್ಞಾನ ಶಬ್ದಯೋಹೋ ಅಂದರು, ಜ್ಞಾನ ಮತ್ತು ಶಬ್ದಯೋಹೋ ಅಂದರು ಮುಖ್ಯಂ. ಇಂದ್ರಿಯ ಲಿಂಗ್ಯೋರಿವ, ಇಂದ್ರಿಯ ಮತ್ತು ಲಿಂಗಗಳಲ್ಲಿ ಹೇಗೋ ಹಾಗೆ ತಸ್ಯ ಸರ್ವಥಾ ಅಯಥಾರ್ಥ ಭಾವಾತೆ. ವೇದಗಳಲ್ಲಿ ಮಾತ್ರ ಯಾವತ್ತೂ ಕೂಡ ಅಯಥಾರ್ಥ ಇರೋದೇ ಇಲ್ಲ. ಹಿಂಗೆ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ನಮಗೆ. ಅದಕ್ಕೋಸ್ಕರ ವೇದಗಳಲ್ಲಿರತಕ್ಕಂಥ ಅಪೌರುಷೇಯವಾದಕ್ಕಂಥ ಭಾಗಗಳೇನಿದೆ ಅಲ್ಲಿ ಅಕಸ್ಮಾತ್ ಉದಾಹರಣೆಗೆ ಇದಂ ರಜತಂ ಅಂತ ನಮಗೆ ಜ್ಞಾನ ಬಂತು ಅಂದರೆ ಭ್ರಮೆ ಬಂತು ಅಂತ ಹೇಳಿದ್ರೆ ಆಗ ಈ ಜ್ಞಾನ ಪ್ರಮಾಣ ಆಗೋದಿಲ್ಲ. ಆಮೇಲೆ ಏನಾಗಬೇಕು? ಯಾಕೆ ಈ ಜ್ಞಾನ ತೋರಿಸಿದ್ದು ಯಾವುದು? ಪ್ರತ್ಯಕ್ಷ. ಇದಂ ರಜತಂ ಅಂತ ಪ್ರತ್ಯಕ್ಷ ತೋರಿಸ್ಕೊಡ್ತು, ಆದರೆ ಅದು ದುಷ್ಟ. ಆಮೇಲೆ ಬಾಧಕ ಜ್ಞಾನ ಬಂದು ಮೊದಲನೇ ಇದು ತಪ್ಪು ಅಂತ ಗೊತ್ತಾಗುತ್ತೆ, ಅಂದರೆ ತಕ್ಷಣ ಅದು ಯಥಾರ್ಥವಲ್ಲ. ಆದರೆ ವೇದದಲ್ಲಿ ಹಾಗಾಗೋದಿಲ್ಲ. ಅಂದರೆ ಶಬ್ದದಲ್ಲಿ, ಅಂದರೆ ಶಬ್ದ ವಿಶೇಷವಾದ ವೇದದಲ್ಲಿ ಮೃದಬ್ರವೀತ್ ಅಂತ ಹೇಳಿದ್ರೆ ಇದು ತಪ್ಪಿದು ಅಂತ ಹೊರದಾಕೋಂಗಿಲ್ಲ ನಾವು. ಮೃದಬ್ರವೀತ್ ಅಂತ ಹೇಳಿದ್ರೆ ಇದು ಪ್ರಮಾಣವೇ. ಆದ್ದರಿಂದ ವೇದ ಎಂಬತಕ್ಕಂಥದ್ದು ಇಲ್ಲಿರತಕ್ಕಂಥದ್ದು ಏನಿದೆ ಮೃದ ಅಭಿಮಾನಿ ಮಾತಾಡ್ಕೊಂಡ ಅಂತ ಅರ್ಥ ಮಾಡ್ತೇವೆ ಅಂತ ಹೇಳ್ತಾರೆ. ಕರ್ಣೇಶ್ವಪಿ ಆಯ್ತಲ್ಲ ಮುಖ್ಯಂ. ಇಂದ್ರಿಯ ಲಿಂಗಿಯವರಿವ, ಇಂದ್ರಿಯ ಮತ್ತು ಲಿಂಗಗಳು ಹೇಗೋ ಹಾಗೆ ಸರ್ವಥಾ ಅಯಥಾರ್ಥ್ಯ ಎಂಬುದು ಇಲ್ಲ ಇದರಲ್ಲಿ. ಅದಾದ ಅಯಥಾರ್ಥ ಆಗ್ಬೋದು. ಇಂದ್ರಿಯದಿಂದ ಬರ್ತಕ್ಕಂಥ ಜ್ಞಾನ, ಅನುಮಾನದ ಬರ್ತಕ್ಕಂಥ ಜ್ಞಾನ ಅಯಥಾರ್ಥ ಆಗಬಹುದು ಬೇಕಾದ್ರೆ, ಆದರೆ ಇಲ್ಲಿ ಮಾತ್ರ ಅಯಥಾರ್ಥ್ಯ ಎಂಬುದು ಇಲ್ಲೇ ಇಲ್ಲ. ಅದರಿಂದ ಯಥಾರ್ಥವೇ ಇರೋದು. ಮತ್ತು ಮೃದಬ್ರವೀ ಮಾತಾಡೋದೇ ಅರ್ಥ ಮಾಡಬೇಕು, ಮೃದಿನ ಅಭಿಮಾನ ಮಾಡಬೇಕು ಅಂತ ಅರ್ಥ ಹೇಳಬೇಕು. ಸೂಚಯಿತಂ, ಇದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಜ್ಞಾನ ಶಬ್ದಯೋಹೋ ಅಂತ ಶಬ್ದಗ್ರಹಣಂ ಕೃತಂ ನದು ಜ್ಞಾನ ಸಮಾನ ಕಕ್ಷತೆಯ.
ಜ್ಞಾನಕ್ಕೆ ಸಮಾನ ಕಕ್ಷವಾಗಿ ಅಲ್ಲ. ಅಂದರೆ ಜ್ಞಾನ ಎಂಬತಕ್ಕಂಥದ್ದೇನಿದೆ ಅಂದರೆ ಯಥಾವಸ್ಥಿತ ಜ್ಞೇಯ ವಿಷಯಕಾರಿತ್ವ ಎಂಬತಕ್ಕಂಥ ಜ್ಞಾನ ಏನಿದೆ ಅದಕ್ಕೆ ಮತ್ತು ಆಗಮಕ್ಕೆ ಸಮಕಕ್ಷೆ ಇಲ್ಲ. ಇದು ಹೇಗೆ ಪ್ರಮಾಣವೋ ಅದು ಕೂಡ ಹಾಗೆ ಪ್ರಮಾಣ ಅಂತ ಹೇಳಿ ಬರಲ್ಲ ಅಲ್ವಾ? ಅಲ್ಲಿಯೂ ಕೂಡ ಯಾಕೆ ಶಬ್ದಗ್ರಹಣ ಇದಂ ರಹಿತಂ ಎಂಬತಕ್ಕಂಥ ಜ್ಞಾನ ಬಂದಾಗ ಅದು ಐತಾರ್ಥ್ಯ ಜ್ಞಾನ ಬಂದಂತೆ ಆಮೇಲೆ ಬಾಧಕ ಜ್ಞಾನದ ಪ್ರಮಾಣ ಅಂತ ನಾವು ತಿಳಿಯುವಂತೆ ವೇದದಲ್ಲಿ ಹಾಗಲ್ಲ. ವೇದದ ಅಪೌರುಷೀಯವಾದ ಅದು ಪ್ರಮಾಣವಾದ್ದರಿಂದ ಅದು ಇದಕ್ಕಿಂತಲೂ ದೊಡ್ಡದೇ ಅದು. ಇಲ್ಲ ಅದು ನಾವು ಬೇರೆ ಅರ್ಥ ಮಾಡ್ತೀವಿ, ಇಲ್ಲಿ ಬೇರೆ ಅರ್ಥ ಮಾಡಲ್ಲ, ಇಲ್ಲೇ ಅಭಿಮಾನಿ ಅಂತ ಮಾಡ್ತೀವಿ ನಾವು. ಇಲ್ಲಾದರೆ ಇದಂ ರಹಿತಂ ಅಂತ ಹೇಳಿದಾಗ ನಾವು ಜ್ಞಾನ ಬಂದ ಆದ್ಮೇಲೆ ಪರೀಕ್ಷೆ ಎಲ್ಲ ಆದಮೇಲೆ ಇದು ಅಪ್ರಮಾಣ ಅಂತ ತೀರ್ಮಾನ ಮಾಡ್ತೀವಿ. ವೇದದಲ್ಲಿ ಹಂಗಿರಲ್ಲ. ಅಕಸ್ಮಾತ್ ಅದು ಅಂಥ ಮೃದಬ್ರವೀತ್ ಎಂಬುದಾಗಿ ನಮಗೆ ಅಸಂಭಾವಿತವಾದ ಶಂಕೆ ಉಂಟಾಯಿತು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬೇರೆ ಮಾಡ್ತೀವಿ ಹೊರತಾಗಿ ಇದು ಪ್ರಮಾಣ ಅಲ್ಲ ಅಂತ ಹೇಳೋದಿಲ್ಲ. ಅಲ್ಲಾದರೆ ಬಾಧಕ ಜ್ಞಾನ ಬಂದರೆ ಮೊದಲು ಬಂದಿರ್ತಕ್ಕಂಥ ಜ್ಞಾನ ಅಪ್ರಮಾಣ ಅಂತ ಹೇಳ್ತೀವಿ, ಇಲ್ಲಿ ಹೇಳೋದಿಲ್ಲ. ಅದಕ್ಕೆ ಸಮಾನ ಕಕ್ಷೆ ಹೇಳಿದ್ದಲ್ಲ. ಜ್ಞಾನೇ ಯಾಥಾರ್ಥ್ಯ ಮುಖ್ಯಂ ಇತ್ಯುಕ್ತಂ ಅಲ್ವಾ? ಜ್ಞಾನದಲ್ಲಿ ಯಾಥಾರ್ಥ್ಯ ಎಂಬತಕ್ಕಂಥದ್ದು ಮುಖ್ಯ ಅಂದರು. ತದಿಪಿ ನಾ ಸರ್ವತ್ರ ಏಕಪ್ರಕಾರಂ, ಎಲ್ಲ ಕಡೆಯೂ ಕೂಡ ಒಂದೇ ರೀತಿ ಅಲ್ಲ. ಜ್ಞಾನ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಯಾಥಾರ್ಥ್ಯ ಇದೆ ಅಂತ ಹೇಳಿದ್ರೆ ಜ್ಞಾನದಲ್ಲಿ ಇರುವ ಯಾಥಾರ್ಥ್ಯ ಎಂಬತಕ್ಕಂಥದ್ದು ಮುಖ್ಯ. ಜ್ಞಾನದಲ್ಲಿರುವ ಯಾಥಾರ್ಥ್ಯ ಮುಖ್ಯ ಅಂತ ಹೇಳಿದ್ವಲ್ಲ, ಅದು ಕೂಡ ಸರ್ವತ್ರ ಅಲ್ಲ. ಅಂದರೆ ಯಾವ್ದಾವುದು ಜ್ಞಾನ ಬರುತ್ತೆ ನಮಗೆ ಅದೆಲ್ಲವೂ ಕೂಡ ಯಥಾರ್ಥ ಅಂತ. ಯಾಕೆ ಅಂದರೆ ಬೌದ್ಧನು ಶೂನ್ಯ ಅಂತಾನೆ. ಆದರೆ ಜ್ಞಾನದಿಂದ ಯಥಾರ್ಥ ಜ್ಞಾನ ವಿಷಯಕಾರಿತ್ವ ಇಲ್ಲೇ ಇಲ್ಲ ಅಲ್ಲಿ. ಆದರೆ ಅವರು ಯಥಾರ್ಥ ಜ್ಞಾನ ವಿಷಯಕಾರಿತ್ವ ಇದೆ ಅಂತ ಹೇಳ್ತಾರೆ. ನಮಗೆ ಎಷ್ಟೋ ತೊಂದರೆ ಬರುತ್ತೆ ಹಂಗೆ ಹೇಳಿಬಿಟ್ರೆ. ಅದಕ್ಕೆ ಹೇಳ್ತಾರೆ ಜ್ಞಾನದಲ್ಲಿ ಯಾಥಾರ್ಥ್ಯವನ್ನು ಮುಖ್ಯ ಅಂತ ಹೇಳಿದ್ರು. ತದಪಿ ಅಂದರೆ ಆ ಜ್ಞಾನದಲ್ಲಿ ಏನು ಯಾಥಾರ್ಥ್ಯ ಮುಖ್ಯ ಅಂತ ಹೇಳಿದ್ರು ಅದು ಕೂಡ ನಾ ಸರ್ವತ್ರ ಏಕ ಪ್ರಕಾರವಿಧಿ ವಕ್ತುಂ, ಒಂದೇ ರೀತಿ ಅಲ್ಲ ಎಲ್ಲ ಕಡೆಯೂ ಕೂಡ. ಇನ್ನೇನು ತದ್ವೈವಿಧ್ಯಮಃ ಅಂದರೆ ಜ್ಞಾನ ಬಂದ್ಕೊಳ್ಳೆ ಇಂದ್ರಿಯಾದಿಗಳಲ್ಲಿ ಜ್ಞಾನ ಬರುತ್ತೆ. ಅದಕ್ಕೂ ಮತ್ತು ಯಥಾರ್ಥ ಜ್ಞಾನ ವಿಷಯ ಸಾಕ್ಷಾತ್ ಜ್ಞಾನ ವಿಷಯಕ್ಕೂ ವ್ಯತ್ಯಾಸ ಇದೆ. ಅದನ್ನು ಹೇಳಿಕೋಸ್ಕರವಾಗಿ ಅನುಪ್ರಮಾಣದ ಬಗ್ಗೆ ಹೇಳ್ತಾ ಇದ್ದಾರೆ. ಜ್ಞಾನಂಚ ದ್ವಿವಿಧಂ ಬಾಹ್ಯಂ ಅಲ್ವಾ? ಜ್ಞಾನಂ ಈ ತತ್ಕಥಂ ಇತ್ಯತಃ ಬಾಹ್ಯಂ ಇತಿ ಅಂದರೆ ಆತ್ಮಸ್ವರೂಪ ಅತಿರಿಕ್ತಂ. ಎರಡು ಜ್ಞಾನ ಬರ್ತದೆ ನಮಗೆ. ಒಂದು ಬಾಹ್ಯ ಜ್ಞಾನ ಅಂದರೆ ಮನೋವೃತ್ತಿ ರೂಪವಾದದ್ದು, ಇನ್ನೊಂದು ಅನುಭವ ರೂಪವಾದದ್ದು. ಅದು ಇಲ್ಲಿ ಬಾಹ್ಯ ಅಂತ ಹೇಳಿದ್ರೆ ಏನು, ಮನೋವೃತ್ತಿ ರೂಪವಾದದ್ದು ತಗೋಬೇಕಷ್ಟೇ ಹೊರತಾಗಿ ಆತ್ಮಸ್ವರೂಪ ತಗೋಬಾರ್ದು. ಆತ್ಮಸ್ವರೂಪಕ್ಕಿಂತ ಅತಿರಿಕ್ತವಾದ ಒಂದು ಜ್ಞಾನ ಅಂತ ಒಂದು, ಇನ್ನೊಂದು ಅಲ್ಲ ಅನುಭವ ರೂಪವಾದದ್ದು ಅಂತ. ಯದರ್ಥಂ ತದ್ವೈವಿಧ್ಯ ಮುಕ್ತಂ, ಯಾತಕ್ಕೋಸ್ಕರವಾಗಿ ಎರಡು ವಿಧ ಹೇಳಿದ್ರು ಅದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದರಲ್ಲಿ ದೌರ್ಬಲ್ಯ ಮತ್ತು ಪ್ರಾಬಲ್ಯ ಹೇಳಿಕೋತ್ರ ಹೇಳಿದ್ರು. ತದನುಭವ ರೂಪಕಂ ಬಲ್ಯೇವ ಅನುಭವಸ್ತತ್ರ, ಆ ಎರಡರಲ್ಲಿಯೂ ಕೂಡ ಅನುಭವ ಎಂಬತಕ್ಕಂಥದ್ದು ಬಲಿಷ್ಠವಾಗಿದೆ. ಬಲ್ಯೇವ ಅನುಭವ ಏವ ಇತ್ಯನ್ವಯ ಅಲ್ಲ ನೋಡಿ, ಅನುಭವ ಬಲ್ಯೇವ ಅಂತಿದೆ. ಅನುಭವ ಎಂಬತಕ್ಕಂಥದ್ದು ಬಲ್ಯೇವ ಅಂತ ಹೇಳಿದ್ರೆ ಅನರ್ಥ ಆಗತ್ತೆ. ಅದು ಅನುಭವ ಒಂದು ಬಲಿಷ್ಠವಾದದ್ದೇ ಅಂದರೆ ಕಷ್ಟ ಆಗುತ್ತೆ ನಮ್ಗೆ ಹೇಳಲಿಕ್ಕೆ. ಅನುಭವ ಎಂಬತಕ್ಕಂಥದ್ದು ಬಲಿಷ್ಠವಾದದ್ದೇ ಅಂತ ಹೇಳೋದಲ್ಲ ಅಲ್ಲಿ. ಯಾಕೆ ಎರಡು ಇದರಲ್ಲಿ ಬಾಹ್ಯಜ್ಞಾನ ಮತ್ತು ಅನುಭವ ಜ್ಞಾನದಲ್ಲಿ ಅನುಭವ ಎಂಬತಕ್ಕಂಥದ್ದೇ ಬಲಿಷ್ಠ ಅಂತ ಹೇಳಬೇಕು. ಹಾಗಾದರೆ ಅನುಭವ ಏವ ಬಲಿ ಅಂತ ಅರ್ಥ ಮಾಡಬೇಕು. ಬಲ್ಯೇವ ಅನುಭವ ಅಂತ ಮಾಡಬಾರ್ದು. ಆ ಏವ ತೆಗೆದು ಅನುಭವಕ್ಕಾಗಬೇಕು. ಆ ಎರಡರಲ್ಲಿ ತತ್ರ ಅಂದ್ರೆಯಲ್ಲಿ ಬಾಹ್ಯ ಮತ್ತು ಆಂತರಿಕ ಎಂಬತಕ್ಕಂಥ ಎರಡು ಜ್ಞಾನದಲ್ಲಿ ಅನುಭವ ಮಾತ್ರ ಬಲಿಷ್ಠ. ಮನೋವೃತ್ತಿ ರೂಪವಾದ ಜ್ಞಾನವಾದ ಕೆಲಸಕ್ಕೆ ಐತಾರ್ಥವನ್ನು ಗ್ರಹಿಸುತ್ತೆ. ಕುತಃ ಇತ್ಯತಃ ಅದ್ಯಾಕೆ ಅಂತ ಹೇಳಿದ್ರೆ ನಿರ್ದೋಷಂ ತ್ವಕ್ಷಜಾದಿಕಂ. ನಿರ್ದೋಷಂ ತ್ವಕ್ಷಜಾದಿಕಂ ಅಂದರೆ ಏನು? ಅಕ್ಷರಾದಿಗಳಲ್ಲಿ ನಿರ್ದುಷ್ಟವಾದ ಇಂದ್ರಿಯಗಳಿಂದ ಹುಟ್ಟಿರತಕ್ಕಂಥ ಜ್ಞಾನ ಅದು ಪ್ರಮಾಣವೇ. ನಿರ್ದುಷ್ಟವಾದ ಇಂದ್ರಿಯಗಳಿಂದ ಹುಟ್ಟಿತ್ತು ಅಂತ ಹೇಳಿದ್ರೆ ಅದು ಪ್ರಮಾಣವೇ. ಅದು ಆದ್ದರಿಂದ ಅನುಭವ ಮಾತ್ರ ಬಲಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಮತ್ತೆ ಇಂದ್ರಿಯಗಳಿಗೆ ಅಲ್ಲ, ಅನುಭವ ಎಂಬತಕ್ಕಂಥದ್ದೇನಿದೆ ಅದು ಬಲಿಷ್ಠವಾದದ್ದೇ ಅಂತ ಹೇಳೋದಲ್ಲ. ಅನುಭವ ಮಾತ್ರ ಬಲಿಷ್ಠ ಅಂತ ಹಾಗೆ. ಯಾಕೆ ಅನುಭವ ಎಂಬುದು ಸಾಕ್ಷಿ ರೂಪದಿಂದ ಬರೋದು. ಅದು ಯಾವತ್ತೂ ಕೂಡ ವ್ಯಭಿಚಾರ ಅದಕ್ಕೆ ಬರೋದೇ ಇಲ್ಲ. ಇದಂ ರಜತಂ ಎಂಬತಕ್ಕಂಥ ಜ್ಞಾನ ಬಂದಾಗಲೂ ಕೂಡ ಆ ಸಂದರ್ಭದಲ್ಲಿ ದೋಷ ಇರೋದರಿಂದ, ಅಂದರೆ ಇಂದ್ರಿಯಾದಿಗಳಲ್ಲಿ ದೋಷ ಇರೋದರಿಂದ
ಅನುಭವ ಎಂಬತಕ್ಕಂಥದ್ದು ಜ್ಞಾನವನ್ನು ಮಾತ್ರ ಗ್ರಹಿಸಿ ಅದರ ಪ್ರಾಮಾಣ್ಯದ ವಿಚಾರದಲ್ಲಿ ತಟಸ್ಥ ಆಗಿರುತ್ತೆ ಅಲ್ವಾ. ಹಾಗಾದರೆ ಅದರ ಆಮೇಲೆ ಪರೀಕ್ಷೆ ಮಾಡಿದ ಮೇಲೆ ಪುನಃ ಏನು ಮಾಡುತ್ತೆ ಅದು ಇದಂ ಜ್ಞಾನಂ ಅಪ್ರಮಾಣ ಅಂತ ಆಮೇಲೆ ಜ್ಞಾನ ಬರುತ್ತೆ. ಯದರ್ಥಂ ಯದ್ವಿದುಕ್ತಂ ಅನುಭವ ಏವ ಇತ್ತನ್ವಯ ಕುತ ಇತ್ಯಾಹ ನಿರ್ದೋಷ ಇತಿ ಬಾಕ್ಯಂ ಇದು ಪ್ರಗತೆ. ಬಾಕ್ಯಂ ಯಾವ್ದು ತಗೋಬೇಕು ನಾವು ಅಂದರೆ ಅಕ್ಷರಾಧಿಕಂ ಇದು ವಚನಂ ತತ್ಸ್ವರೂಪ ನಿರೂಪಣಾರ್ಥಂ. ಮಧ್ವಾಚಾರ್ಯ ಹೇಳಿದ್ದೇನಿದೆ, ಅಕ್ಷಜಾದಿಗಳು ಆಮೇಲೆ ಯಾವುದು ಅನುಭವ ಬಾಕ್ಯಂ ಎಂಬುದಾಗಿ ಹೇಳಿಬಿಟ್ಟವರು ಏನು ಹೇಳಿದರು, ಜ್ಞಾನಂ ದ್ವಿಧಂ ಬಾಕ್ಯಂ ಅಂತ ಹೇಳಿದ್ರಲ್ಲ. ಬಾಕ್ಯಂ ಇದು ಪ್ರಗತೆ ಅಕ್ಷಜಾದಿಕಂ, ಬಾಕ್ಯ ಅಂದರೆ ಅಕ್ಷದಾದಿಗಳು ತಗೋಬೇಕು ಅನುಭವ ಬಿಟ್ಟು. ಇದು ವಚನಂ ತತ್ ಸ್ವರೂಪ ನಿರೂಪಣಾರ್ಥಂ, ಅದು ಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಇನ್ನು ವಿಭಾಗಗಳೆಲ್ಲ ಮುಂದೆ ಮಾಡ್ತಾರೆ. ನಿರೂಪಣಾರ್ಥಂ ಇಂದ್ರಿಯಲಿಂಗ ಶಬ್ದಜನ್ಯಂ ಏನು ಮನೋವೃತ್ತಿ ರೂಪಂ ತದ್ಭಾಕ್ಯಂ ಅಂತ ಲಕ್ಷಣ ಬರೋದು. ಇಂದ್ರಿಯಗಳು ಅದು ಕಿವಿ ಇದು ಜ್ಞಾನೇಂದ್ರಿಯ. ಲಿಂಗ ಅಂದರೆ ನಿರ್ದಿಷ್ಟವಾದ ಲಿಂಗ, ಶಬ್ದ ಅಂದರೆ ನಿರ್ದಿಷ್ಟವಾದ ಶಬ್ದ. ಅದರಿಂದ ಜನ್ಯವಾಗಿರ್ತಕ್ಕಂಥ ಏನು ಮನೋವೃತ್ತಿ ರೂಪವಾದ ಜ್ಞಾನ ಇದೆ ಅದು ಬಾಕ್ಯ. ತನ್ನಿರ್ದೋಷಕರಣಜನ್ಯಮೇವ ಪ್ರಮಾಣಂ, ಅದು ಅಷ್ಟೇ, ನಿರ್ದೋಷಕರಣಜನ್ಯ ಆಗಿರಬೇಕು. ನಾವೇನು ಮಾಡ್ತೀವಿ, ಯಥಾರ್ಥ ಜ್ಞಾನ ಬಂತು ಅಂದರೆ ಈ ಯಥಾರ್ಥ ಜ್ಞಾನ ಹುಟ್ಟಿರ್ತಕ್ಕಂಥ ಇಂದ್ರಿಯೂ ಕೂಡ ಪ್ರಮಾಣ ಅಂತ ಆಮೇಲೆ ಹೇಳೋದು. ಆಮೇಲೆ ಪ್ರಮಾಣಂ ಅನ್ಯತ ಅಪ್ರಮಾಣಕ್ಕೆ ದ್ವೈವಿಧ್ಯ ಸಂಭವೇನ. ಅನ್ಯತ ಅಪ್ರಮಾಣಂ ಕದಾಚಿತ್ ಸಂಶಯಾಸ್ಪದತ್ವಾತ್ ಅಮುಖ್ಯಂ. ಕೆಲವು ಸಾರಿ ಇದು ಪ್ರತ್ಯಕ್ಷಾದಿಗಳಿಂದ ಬರತಕ್ಕಂಥ ಜ್ಞಾನ ಸಂಶಯವನ್ನು ಹುಟ್ಟಿಸುತ್ತೆ, ವಿಪರ್ಯವನ್ನು ಹುಟ್ಟಿಸೋದರಿಂದ ಇದು ಅಮುಖ್ಯ ಅಂತ ಕರೆದಿತ್ತು ಅಷ್ಟೇ. ಅನುಭವಸ್ತು ನಿರ್ದೋಷ ಏವ ಇದು ಪ್ರಾಗುಕ್ತಃ. ಏತೇನ ನ ಚ ಅನುಭವಿರೋಧೇ ಇತ್ಯುಕ್ತಂ ದೃಢೀಕೃತಂ ಭವತಿ. ಅನುಭವ ವಿರೋಧ ಬಂದಾಗ ಅದು ಪ್ರಮಾಣ ಆಗೋದಿಲ್ಲ ಅಂತೇನು ಹೇಳಿದ್ರು ಅದು ದೃಢವಾಯಿತೀಗ ಅಲ್ವಾ. ಯಾವ ಹಿಂದೆ ಹೇಳಿದ್ರಲ್ಲ, ನ ಚ ಅನುಭವ ವಿರೋಧೇ ಪ್ರಮಾಣಂ ಭವತಿ ಅಂತ ಹೇಳಿದ್ರಲ್ಲ, ಅದು ಅನುಭವ ವಿರೋಧ ಬಂತು ಅಂದರೆ ಯಾವುದೂ ಕೂಡ ಅದು ಪ್ರಮಾಣ ಆಗೋದಿಲ್ಲ. ಯದುಕ್ತಂ ಜ್ಞಾನೇ ಯಾಥಾರ್ಥ ಮುಖ್ಯಂ ಕರಣೇಶು ಅಮುಖ್ಯಮಿತಿ ತದು ಉಪವಾದಯತಿ. ಅದನ್ನು ಸಮರ್ಥನೆ ಮಾಡ್ತಾರೆ. ಯದುಕ್ತಂ ಜ್ಞಾನೇ ಯಾಥಾರ್ಥ್ಯ ಮುಖ್ಯಂ, ಜ್ಞಾನದಲ್ಲಿ ಯಾಥಾರ್ಥ್ಯ ಎಂಬತಕ್ಕಂಥದ್ದು ಮುಖ್ಯ. ಯಾಕೆ ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಆದ್ದರಿಂದ ಜ್ಞಾನ. ಅದು ಹೇಳಿದ್ರಲ್ಲ, ನನ್ನದು ಜ್ಞಾನಧರ್ಮ ಅಂತ ಹೇಳಿದ್ರಲ್ಲ, ಜ್ಞೇಯ ವಿಷಯಕಾರಿತ್ವ ಜ್ಞಾನಧರ್ಮ ಅಂತ ಹೇಳಿದ್ರಲ್ಲ, ಅದು ಕರಣೇಶು ಅಮುಖ್ಯಮಿತಿ, ಕರಣೇಶು ಅಮುಖ್ಯ ಅಂತ ಹೇಳಿದರು. ತದು ಉಪಪಾದೇತಿ, ಅದನ್ನೇ ಬಿಡಿಸಿ ವರ್ಣನೆ ಮಾಡ್ತಾರೆ. ಅನುಪ್ರಮಾಣತಾಂ ಯಾತಿ ತಥಾ ಅಕ್ಷಾದಿ ತ್ರಯಂ ತತಃ ಅನುಪ್ರಮಾಣತಾಂ ಇತಿ ತತಃ ಅಂತ ಪದ ಇದೆ ಅಲ್ಲಿ. ಪ್ರಾಮಾಣ್ಯಸ್ಯ ಅಮುಖ್ಯತ್ವಾದೇವ ಅಂತ ಅರ್ಥ. ಪ್ರಾಮಾಣ್ಯ ಎಂಬತಕ್ಕಂಥದ್ದೇನಿದೆ, ಅನುಪ್ರಮಾಣದಲ್ಲಿರುವ ಪ್ರಾಮಾಣ್ಯ ಎಂಬತಕ್ಕಂಥದ್ದೇನಿದೆ ಅದು ಅಮುಖ್ಯ ಆದ್ದರಿಂದಲೇನೇ. ತತಃ ಅಂದರೆ ಅಕ್ಷಜಾದಿತ್ರಯಂ ಅನುಪ್ರಮಾಣ ಶಬ್ದವಾಚ್ಯತಾಂ ಯಾತಿ. ಆದ್ದರಿಂದ ಅದನ್ನು ಪ್ರಮಾಣ ಅಂತ ಕರೆಯಲ್ಲ, ಅನುಪ್ರಮಾಣ ಅಂತ ಕರೀತಾರೆ. ಕಾರಣ ಏನು ಕೊಟ್ಟಿದ್ದು, ತತಃ. ತತಃ ಅಂದರೆ ಏನು, ಅನುಪ್ರಮಾಣದಲ್ಲಿರುವ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅಮುಖ್ಯ ಆದ್ದರಿಂದಲೇನೇ. ಅಕ್ಷಾದಿತ್ರಯಂ ಅನುಪ್ರಮಾಣ ಶಬ್ದವಾಚ್ಯತಾಂ ಭವತಿ. ಅಕ್ಷಾದಿತ್ರಯ ಅನುಪ್ರಮಾಣ ಕರೀತಾರೆ. ಯಾಕೆ ಅಂದರೆ ಅಮುಖ್ಯ ಆದ್ದರಿಂದಲೇನೆ. ತಥಾ ಪ್ರಾಮಾಣ್ಯಸ್ಯ ಮುಖ್ಯತ್ವಾದೇವಿ ಜ್ಞಾನಂ ಕೇವಲ ಪ್ರಮಾಣ ಶಬ್ದವಾಚ್ಯತಾಂ ಯಾತ ಅಲ್ವಾ. ಪ್ರಾಮಾಣ್ಯ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಮುಖ್ಯವಾದ್ದರಿಂದ ಜ್ಞಾನ ಎಂಬತಕ್ಕಂಥದ್ದು ಕೇವಲ ಪ್ರಮಾಣ ಅಂತ ಕರೀತಾರೆ. ಶಬ್ದಲಿಂಗ ಅದರಲ್ಲಿ ಅದು ಅನುಪ್ರಮಾಣ ಅಂತ ಕರೀತಾರೆ. ಪ್ರಾಮಾಣಿಕ ಪ್ರಯೋಗೇಶು ಅನ್ಯಥಾ ತನ್ನಸ್ಯ. ಇದೆಲ್ಲ ಪ್ರಾಮಾಣಿಕರು ಪ್ರಯೋಗ ಮಾಡ್ತಾ ಇರೋದು. ಅದೇ ಹಿಂಗೆ ಎರಡು ಒಪ್ಪಲಿಲ್ಲ ನಾವು ಅಂತ ಹೇಳಿದ್ರೆ, ಪ್ರಮಾಣ ಅಂತ ಒಪ್ಪಲಿಲ್ಲ ಅಂದರೆ ಲೋಕದಲ್ಲಿ ನಡೀತಕ್ಕಂಥ ವ್ಯವಹಾರ ತಪ್ಪಾದೀತು. ನ ಸ್ಯಾತ್ ತನ್ಮುಖ್ಯಂ ಜ್ಞಾನ ಶಬ್ದಯೋ ಇತ್ಯುಕ್ತಂ. ಜ್ಞಾನ ಮತ್ತು ಶಬ್ದಗಳಲ್ಲಿ ಆ ಒಂದು ಪ್ರಾಮಾಣ್ಯ ಎಂಬುದು ಮುಖ್ಯ ಅಂತ ಹೇಳಿದ್ರಿ. ಆದರೆ ತತ್ರ ಶಬ್ದಸ್ಯ ಜ್ಞಾನ ಸಮಕಕ್ಷತಾ ಪ್ರತೀತಿಂ ನಿವಾರಯನ್ ಅಲ್ವಾ. ಶಬ್ದ ಏನಿದೆ ಅಂದರೆ ಯಾವುದೇ ಶಬ್ದ, ವೇದವೂ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಶಬ್ದ ಸಾಮಾನ್ಯವಾದದ್ದು. ಇಲ್ಲಿ ಮುಖ್ಯವಾಗಿ ಅವರು ವೇದ ಅಂತ ತಿಳ್ಕೊತಾ ಇದ್ದಾರೆ. ಶಬ್ದಸ್ಯ ಜ್ಞಾನ ಸಮಕಕ್ಷತಾ ಪ್ರತೀತಿಂ ಅಂದರೆ ಜ್ಞಾನವು ಯಾವ ರೀತಿ ಜ್ಞೇಯ ವಿಷಯ ಕಾರ್ಯತ್ವ ಎಂಬತಕ್ಕಂಥದ್ದು ಅದರಲ್ಲಿ ಇದ್ದಿದ್ದರಿಂದ ಅದು ಪ್ರಮಾಣವೋ, ಹಾಗೆ ಶಬ್ದದಲ್ಲಿ ಎಲ್ಲ ಶಬ್ದದಲ್ಲಿಯೂ ಕೂಡ ಸಮಕಕ್ಷ ಅಲ್ಲ,
ಅದೇ ರೀತಿ ಇದು ಅಂತ ಹೇಳಬಾರದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಮಾಡಿ ಅಕ್ಷರ ಪ್ರತೀತಿಂ ನಿವಾರಯನ್, ಆ ಪ್ರತೀತಿ ಬರುತ್ತೆ. ಜ್ಞಾನ ಶಬ್ದಯೋ ಅಂತ ಹೇಳಿಬಿಟ್ರೆ ಜ್ಞಾನದಲ್ಲಿ ಹಾಗೆ ಸಾಕ್ಷಾತ್ ಜ್ಞೇಯ ವಿಷಯಕಾರಿತ್ವ ಇದ್ದಿದ್ದರಿಂದ ಪ್ರಾಮಾಣ್ಯ ಎಂಬುದು ಮುಖ್ಯವಾಗಿದ್ದು ಹಾಗೆ ಶಬ್ದದಲ್ಲೂ ಇದೆ ಅಂತ ಬಂದ್ಬಿಡುತ್ತೆ ನಮಗೆ ಪ್ರತೀತಿ. ಅದನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ತಸ್ಯ ಅಪವಾದ ಮಾಹ, ಅದಕ್ಕೆ ಅಪವಾದವೂ ಇದೆ. ಎಲ್ಲಿ? ಪ್ರಾಬಲ್ಯಂ. ಮೂರಲ್ಲಿಯೂ ಕೂಡ ಯಾವುದು? ಇಂದ್ರಿಯ, ಆಮೇಲೆ ಲಿಂಗ ಮತ್ತು ಶಬ್ದಗಳೇನಿದೆ ಅವುಗಳಿಂದ ಹುಟ್ಟತಕ್ಕಂಥ ಜ್ಞಾನ ಏನಿದೆ ಅವುಗಳಲ್ಲಿ ಅಕ್ಷಾದಿಷು ಕರಣೇಶು ಮಧ್ಯೆ ಯದ್ ಆಗಮಸ್ಯ ವೇದಸ್ಯ ಪ್ರಾಬಲ್ಯಂ ಉಕ್ತಂ, ಆಗಮಕ್ಕೆ ಪ್ರಾಬಲ್ಯ ಹೇಳಿದರು. ತತ್ ಜಾತ್ಯೈವ ಸ್ಮೃತಂ ಉತ್ಸರ್ಗೇಣೈವ ಸ್ಮರ್ತವ್ಯಂ ನತು ನಿಯತಂ. ನಿಯಮ ಅಂತ ಮಾಡಿಬಿಡಬೇಡಿ, ಶಾಬ್ದ ನಿಯಮ ಅಂತ ಮಾಡಿಬಿಡಬೇಡಿ. ಯಾವುದು? ಅಕ್ಷಾದಿ ತೃತೀಯಗಳಲ್ಲಿ ಅಂದರೆ ಇಂದ್ರಿಯ, ಇಂದ್ರಿಯ, ಆಮೇಲೆ ಲಿಂಗ ಮತ್ತು ಶಬ್ದ, ಈ ಮೂರಲ್ಲಿ ಶಬ್ದ ಅಂದರೆ ಆಗಮ ನಾವು ತಗೊಂಡ್ವಿ. ನಾವು ಆಗಮ ಅಂತ ಹೇಳಿದ್ರೆ ವೇದವನ್ನು ನಾವು ತಗೊಂಡ್ವಿ. ನಾವು ವೇದವೂ ಕೂಡ ಹೇಳಿದ ಈ ಮೂರು ಕೂಡ ಪ್ರಬಲ ಅಂತ ಹೇಳಿದ್ರು. ಈ ಮೂರಕ್ಕಿಂತಲೂ ಕೂಡ ವೇದ ಎಂಬುದಕ್ಕಂಥದ್ದು ಶಬ್ದ ಎಂಬುದು ಪ್ರಬಲ ಅಂತ ಹೇಳಿದರು. ಅಂದರೆ ಆಗಮ ಪ್ರಬಲ ಅಂತ ಹೇಳಿದರು ಅಲ್ವಾ? ಅದು ಶಾಬ್ದ ನಿಯಮ ಅಲ್ಲ. ಅಂದರೆ ಏನು? ಅಕಸ್ಮಾತ್ ಏನಾದರೂ ಪ್ರತ್ಯಕ್ಷ ಅನುಮಾನ ಆಗಮಗಳಲ್ಲಿ ಏನಾದರೂ ಕೂಡ ಅದು ಉಪಜೀವ್ಯತ್ವ ಇತ್ತು ಅಂತ ಹೇಳಿದ್ರೆ ಆಗಮಕ್ಕಿಂತಲೂ ಕೂಡ ಇದೇ ಪ್ರಬಲವಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಹೇಳಿ ನೋಡೋಣ. ನಮ್ಮ ಪ್ರಕೃತ ಬೇಕಾಗಿದ್ದೇ ಇದು. ಯಾಕೆ ಅಂದರೆ ಐಕ್ಯ ಆಗಮ ಎಂಬುದಕ್ಕಂಥದ್ದು ಆಗಮ ಆಗಿದ್ದರೂ ಕೂಡ ಉಪಜೀವ ಪ್ರತ್ಯಕ್ಷ ಮತ್ತು ಅನುಮಾನಗಳು ಉಪಜೀವವಾದ್ದರಿಂದ ಇದೇ ಪ್ರಬಲವಾಗುತ್ತೆ, ಅದು ಪ್ರಬಲ ಆಗಲ್ಲ. ವಸ್ತುದ ಅಪೌರುಷೇಯತ್ವೇನ ಆಗಮ ಪ್ರಬಲ. ಹಾಗೆ ಸಾಮಾನ್ಯ ನಿಯಮ ಅಂತ ಔತ್ಸರ್ಗಿಕ ನಿಯಮ ಅಂತ ಹೇಳಿದಾಗ ಯಾವುದು? ಮೂರರಲ್ಲಿ ಕೂಡ ಆಗಮ ಎಂಬುದಕ್ಕಂಥದ್ದು ಪ್ರಾಬಲ್ಯ ಎಂಬುದಕ್ಕಂಥದ್ದು ಸಾಪವಾದ ನಿಯಮ. ಅದಕ್ಕೆ ಜಾತ್ಯ ಅಂದರು. ಜಾತ್ಯ ಅಂದರೆ ಸ್ವಾಭಾವಿಕ ಅಂತ ಅರ್ಥ ಬರ್ತದೆ, ಅದಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಜಾತ್ಯ ಅಂದರೆ ಉತ್ಸರ್ಗೇಣೈವ ಅಂತ ಅರ್ಥ. ಅಲ್ಲಿ ಕುದ ಇತ್ಯುಕ್ತಂ ಉತ್ಸರ್ಗೇಣೈವ ಸ್ಪರ್ತವ್ಯಂ. ಜಾತ್ಯೈವ ಸ್ಮೃತಂ ಅಂದರೆ ಏನು? ಉತ್ಸರ್ಗೇ ಜಾತಿ ಉತ್ಸರ್ಗ ಅಂತ ಅರ್ಥ ಮಾಡಿದ್ರು. ನತು ನಿಯತಂ, ಅದು ನಿಯತ ಅಲ್ಲ. ಯಾಕೆಂದರೆ ಜಾತೆ ಉತ್ಸರ್ಗ ವಿಷಯತ್ವಾತ್, ಜಾತಿ ಎಂಬುದಕ್ಕಂಥದ್ದು ಅದು ಉತ್ಸರ್ಗ ವಿಷಯ. ಜಾತಿ ಎಂಬುದಕ್ಕಂಥದ್ದು ಜಾತಿ ಅಂದರೆ ಏನು? ಧರ್ಮ ಅಂತ ಅರ್ಥ. ಹಿಂಸಾತ್ವ ಜಾತಿ ಅದು ಇಲ್ಲಿ. ಹಿಂಸತ್ವ ಅಂತ ಜಾತಿ ಹೇಳಿದಲ್ಲ ನಾನು. ಈಗ ಮಾಹಿಂಸಾತ್ ಸರ್ವಾಣಿ ಭೂತಾನಿ ಎಂಬಲ್ಲಿ ಮಾಹಿಂಸಾತ್ ಸರ್ವಾಣಿ ಭೂತಾನಿ ಅಂತ ಹೇಳುವಾಗ ಹಿಂಸತ್ವ ಎಂಬುದಕ್ಕಂಥದ್ದೇನಿದೆ ಅದು ನಿಷೇಧಕ್ಕೆ ವಿಷಯ. ನಾವು ಜಾತಿ ಅಂದರೆ ನಾವು ಲಕ್ಷಣ ಮಾಡಿದ್ವಿ. ಈಗ ನಾವು ಸಾಪವಾದ ನಿಯಮ ಅಂತ ಲಕ್ಷಣ ಮಾಡಿದ್ವಿ. ಲಕ್ಷಣ ಮಾಡಬೇಕಾಗಿದ್ದರೆ ಸಂಬಂಧ ಇರಬೇಕು. ಈಗ ಗಂಗಾಯಂ ಘೋಷಃ ಎಂಬಲ್ಲಿಯೂ ಕೂಡ ಗಂಗಾ ತೀರದಲ್ಲಿ ಅಂತ ಅರ್ಥ ಮಾಡಬೇಕಾಗಿದ್ದರೆ ಆ ಶಕ್ಕೆ ಸಂಬಂಧ ಇದೆಯಲ್ಲ, ಪ್ರವಾಹ, ಅದರ ಸಂಬಂಧ ತೀರದಲ್ಲಿ ಇದ್ದೇ ಇದೆ. ಈಗ ಮಾಡ್ಬೋದು, ಬೇಕಾದ್ರೆ ತೀರ ಅಂತ ಅರ್ಥ ಮಾಡ್ಬೋದು ಅಲ್ವಾ? ಸಂಬಂಧ ಇಲ್ಲಿ ಯಾವುದು ಸಂಬಂಧ ಹಾಗಾದರೆ ಅಂತ ಪ್ರಶ್ನೆ. ವಿಷಯ ಭಾವ ಸಂಬಂಧ ಅಂದರೆ ಹಿಂಸತ್ವ ಎಂಬುದಕ್ಕಂಥ ಒಂದು ನಿಷೇಧ ಇದಲ್ಲ, ಅದಕ್ಕೆ ವಿಷಯವಾದ ಹಿಂಸತ್ವ ಎಂಬ ಜಾತಿ. ಆಗ ಹಿಂಸತ್ವ ಜಾತಿ ಎಂಬುದಕ್ಕಂಥದ್ದೇನಿದೆ ಅದು ಎಲ್ಲ ಕಡೆ ನಿತ್ಯ ಅಲ್ಲ. ಅಂದರೆ ಯಾವುದನ್ನು ಹಿಂಸೆ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ? ಯಾವುದು ವೇದದಲ್ಲಿ ಹೇಳಿದಕ್ಕಂಥ ಯಾಗದಲ್ಲಿ ಹೇಳಿದಕ್ಕಂಥ ಹಿಂಸೆ ಅಥವಾ ಬಿಟ್ಟು ಅಂತ ಹೇಗೆ ಹೇಳ್ತೀವೋ ಹಾಗೆ. ಜಾತಿ ಅಂದರೆ ಜಾತಿ ಸ್ವಾಭಾವಿಕ ಅಂತ ತಗೊಬಿಡಬಾರ್ದು. ಇನ್ನೇನು? ಉತ್ಸರ್ಗ ವಿಷಯತ್ವ ನಿಯಮವನ್ನು ತಗೋಬೇಕು. ಜಾತಿ ಗ್ರಹಣೇನ ಉತ್ಸರ್ಗ ಲಕ್ಷ್ಯತೆ. ಅಲ್ಲಿ ಜಾತಿ ಎಂಬ ಶಬ್ದದಿಂದ ಉತ್ಸರ್ಗ ಅಂತ ಇಟ್ಕೋಬೇಕು ನಾವು. ಮತ್ತು ಲಕ್ಷ್ಯ ಮಾಡಬೇಕಾದ್ರೆ ಲಕ್ಷ್ಯ ಸಂಬಂಧ ಇರಬೇಕಲ್ಲ, ಶಕ್ಯ ಸಂಬಂಧ. ಅಂದರೆ ವಿಷಯ ಭಾವ ಬಿಟ್ಟು ಬೇರೆ ಹೇಳಿಕೆ ಬರಲ್ಲ ಅಲ್ಲಿ. ಅದೇ ಹಿಂಸಾತ್ವ ನಿಷೇಧಕ್ಕೆ ವಿಷಯವಾದದ್ದು ಯಾವುದು ಅಂದರೆ ಹಿಂಸತ್ವ ಎಂಬ ಜಾತಿ ಅಲ್ವಾ? ಅದು ಎಲ್ಲ ಕಡೆ ನಿತ್ಯ ಅಲ್ಲ. ಇನ್ನೇನು? ಔತ್ಸರ್ಗಿಕ ನಿಯಮ ಹೇಗೋ ಹಾಗೆ ಅಂತಿದೆ. ಕುದ ಇತ್ಯತಃ ಉಪಜೀವಿ ಇತಿ. ಯಾಕೆ ಹಂಗೆ ಹೇಳಬಾರ್ದು ಅಂದರೆ ಉಪಜೀವ ಎಂಬುದಕ್ಕಂಥದ್ದು ಏನಿದೆ ಅದು ಮತ್ತು ನಿರ್ವಕಾಶತ್ವಾದಿಗಳು ತಗೋಬೇಕು. ಉಪಲಕ್ಷಣ ಅಂತ ಹೇಳ್ತಾರೆ ನೋಡ್ರಿ ಅವರು. ಉಪಜೀವ್ಯ ಮತ್ತು ನಿರ್ವಕಾಶ ಯಾವುದಾಗಿರುತ್ತೋ ಅದಕ್ಕೆ ಆಗಮ ಆಗಿದ್ದರೂ ಕೂಡ ಅದರಿಂದಲೇ ಇದಕ್ಕೆ ಭಾಗ. ಆದ್ದರಿಂದ ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಸಿದ್ಧವಾದ ಭೇದ ಉಪಜೀವ್ಯವಾಗ್ತದೆ. ಅದನ್ನು ಉಪಜೀವಿಸಿಕೊಂಡು ಐಕ್ಯ ಆಗಮ ಬಂದಿರೋದು ಇದರಿಂದಲೇ ಅದಕ್ಕೆ ಭಾದ ಹೇಳೋದು ನಾವು ಅಂತ ಹೇಳೋ ಲಕ್ಷಣ. ಅಮುಷ್ಯ ಅಂತಿದ್ದಲ್ಲಿ ವೇದಸ್ಯ ಅಭಿಂತರ್ಥ.
ಅನೇನ ಪ್ರತ್ಯಕ್ಷಾದೇಹ ಆಗಮಸ್ತಿ ಇತ್ಯುಕ್ತಂ ದೃಢೀಕೃತಂ ಭವತಿ ಅಲ್ವಾ. ಪ್ರತ್ಯಕ್ಷಾದೇಹ ಆಗಮಸ್ತಿ ಹಿಂದೆ ಹೇಳಿದ್ದು ಪ್ರತ್ಯಕ್ಷ ಎಂಬುದಕ್ಕೆ ಉಜೀವ್ಯವಾಗಿತ್ತು ಅಂದರೆ ಆಗಮ ಎಂಬತಕ್ಕಂಥದ್ದು ಏನಿದೆ ಅದಕ್ಕೆ ದೌರ್ಬಲ್ಯ ಹೇಳಬಹುದು ಅಂತ ಅದು ಹೇಳಿದಾಗಾಯಿತು. ಇತ್ಯುಕ್ತಂ ಭವತಿ. ಯಾಮಾಹು ಅನುಮಾಂ ಕೇಚಿತ್ ತ್ರಿಯಾದ್ಯವಯವಾತ್ಮಿಕಾಂ ಸಾ ವ್ಯರ್ಥ ನೋಪಪತ್ಯಾ ಹಿ ವಿನಾ ಸಾಪಿ ಪ್ರಮಾಣತಾಂ ಯಾತ್ಯತೋ ಯುಕ್ತಿರೇವೈಕ ಪ್ರಮಾಣ ಅನುಮಾತ್ಮಕಂ ಯುಕ್ತಿ ಪ್ರತಿಜ್ಞಾರೂಪಾ ಚ ಹೇತು ದೃಷ್ಟಾಂತ ರೂಪಿಕ. ಇಲ್ಲೇನು ಹೇಳ್ತಾರೆ ಅಂದರೆ ಈಗ ಅನುಮಾನದ ವಿಭಾಗ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಈಗ ಅನುಮಾನ ಅಂತ ಹೇಳಿದ್ರಲ್ಲ ಅದು ವಿಭಾಗ ಮಾಡಲಿಕ್ಕೆ ಯಾಕೆ ಹೇಳಿದರೆ ಪ್ರತ್ಯಕ್ಷ ಬಿಟ್ಟು ಅನುಮಾನದ ಯಾಕೆ ವಿಭಾಗ ಮಾಡಲಿಕ್ಕೆ ಹೋದರು ಅದಕ್ಕೇನು ಹೇಳಬೇಕು ನಾವು. ಅನುಮಾನದ್ದು ಜಾಸ್ತಿ ಇದು ವಿಷಯ ಹೇಳಲಿಕ್ಕೆ ಅದಕ್ಕೆ ಮೊದಲು ಅದೇ ತೇಕು ಯಾವುದು ಜಾಸ್ತಿ ಇದೋ ಅದನ್ನು ಮಾಡಬೇಕು ಅಲ್ವಾ. ಲೋಕದಲ್ಲಿ ಹಾಗೆ ನಿಯಮ ಅಲ್ಲ. ಒಬ್ಬನು ದೊಡ್ಡ ಕಡಾಯಿ ಅದು ಮಾಡಬೇಕು ಅಂತ ಒಬ್ಬನು ಹೇಳಿರ್ತಾನೆ. ಇನ್ನೊಬ್ಬರು ನಮಗೊಂದು 100 ಸೂಜಿ ಮಾಡಿಕೊಡ್ಬೇಕಪ್ಪ ಅಂತ ನಮ್ಗೆ ಹೇಳಿರ್ತಾನೆ. ಆಗೇನು ಮಾಡಬೇಕು ಅವನು ಚಿಕ್ಕದೇನಿದೆ ಅದು ಸುಲಭವಾಗಿ ಬೇಗ ಆಗತಕ್ಕಂಥದ್ದನ್ನು ಸೂಜಿ ಮೊದಲು ಮಾಡಿ ಆಮೇಲೆ ಕಟಾಹವನ್ನು ಮಾಡ್ತಾನೆ. ಇದಕ್ಕೆ ಶೂಚಿ ಕಟಾಹ ನ್ಯಾಯ ಅಂತ ಹೇಳ್ತಾರೆ. ಅದು ಇಲ್ಲ ಅನ್ನೋಕ್ಕೆ ಬರೋಲ್ಲ. ಕೆಲವು ಸಾರಿ ಜಾಸ್ತಿ ಹೇಳಬೇಕು ಅಂತಿದ್ರೆ ಮೊದಲು ಅದು ಹೇಳಿಬಿಡ್ತಾರೆ, ಸ್ವಲ್ಪ ಹೇಳೋದನ್ನು ಆಮೇಲೆ ಹೇಳಿದ್ರಾಯಿತು ಅಂತ ಹೇಳ್ತಾರೆ. ಆ ನಿಯಮ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಯಾಮಾಹುಹು ಅನುಮಾನ್ ಅನುಮ ಎಂಬುದಾಗಿ ತಾರ್ಕಿಕರೇ ಇದ್ದಾರೆ ಅವರು. ಕೇಚಿತ್ ತ್ರಿಯಾದ್ಯವಯವಾತ್ಮಿಕ ಅಂತ ಹೇಳ್ತಾರೆ. ತ್ರಿಯ ಅಂತ ಹೇಳಿದ್ರು ತ್ರಿಯ ಅಂತ ಆಗುತ್ತಾ ಅದು ತ್ರಿಯ ಅಂತ ಆಗಬೇಕಲ್ವ. ತ್ರ್ಯಂಬಕ ಯಜಾಮಹೆ ತ್ರಿ ಅಂಬಕ. ಈಗ ಆ ಇದ್ರೆ ಯಾ ಬಂದ್ಬಿಡುತ್ತೆ ಆದೇಶ. ಇಲ್ಲಿ ಮಧ್ವಾಚಾರ್ಯ ತ್ರಿಯಾದ್ಯವಯವ ಅಂತ ಹೇಳಿದ್ರು. ತ್ರಿಯ ಅಂತ ಹೇಳಬೇಕಲ್ವ. ಎಣ್ಸಂಧಿ ಕೂಡ ಗೊತ್ತಿಲ್ಲ ಬಿಡ್ರಿ ಮಧ್ವಾಚಾರ್ಯಗೆ ಅಂತ. ಅವರಿಗೆ ಬುದ್ಧಿ ಇಲ್ಲ ಅವ್ರಿಗೆ. ಯಾಕೆ ಮಧ್ವಾಚಾರ್ಯ ಯಾವತ್ತು ಇಂಥದ್ದನ್ನೇ ಹೇಳೋದು ಅವರು. ಯಾಕೆ ಅಂದರೆ ಇವನು ಯಾರು ಕಾಳಿದಾಸ್ ಹೇಳುವಾಗ ತ್ರಿಯಂಬಕಂ ತ್ರಿಯಂಬಕಂ ಅಂತ ಇದ್ದಾರೆ. ತ್ರಿಯಂಬಕಂ ಅಂತ ಹೇಳ್ಬಿಟ್ಟು ಯಕಾರ ಹಾಕಿದ್ದಾನ ಅವನು. ಅಂದರೆ ಎಣ್ಸಂಧಿ ಬಂದಿಲ್ಲ ಅಲ್ಲಿ, ಯಕಾರ ಆಗಮ ಬಂದಿದೆ. ಎಣ್ಸಂಧಿ ಮಾಡಿದ್ರೆ ಏನಾಗುತ್ತದು ಆದೇಶ ಆಗುತ್ತದು ಅಲ್ವಾ. ಹೀಗೆ ಯಾವ ಬರುವುದಾಗತ್ತೆ ಅಲ್ವಾ. ಇದು ಆಗಮ. ಇದು ಅಂತ ತ್ರಿ ಮತ್ತು ಅಂಬಕ ಅಂತಿರುವಾಗ ಯಾ ಆಗಮ ಬಂದ್ಬಿಡ್ತು. ಆಗಮ ಅಂತ ಹೊತ್ತ ಬಂದು ಸೇರ್ಕೊಳ್ಳೋದಷ್ಟೇ, ಯಾವುದರ ಬದಲಾಗಿ ಬರೋದಲ್ಲ ಅಲ್ವಾ. ಹಾಗೆ ಮಾಡಿದ್ದ. ಅದ್ಯಾಕೆ ಹಾಗೆ ಮಾಡಿದ್ರು ಮಧ್ವಾಚಾರ್ಯರು ಅಂದರೆ ಶಾಸ್ತ್ರದಲ್ಲಿ ಇದೆ. ಹಾಗೆ ಎಲ್ಲಿದೆ? ಭೂವಾದೋ ದಾತವಃ ಅಂತ ಒಂದು ನೋಡಿ ಅವರು ಹೇಳ್ತಾರೆ. ತ್ರಿಯಂಬಕಂ ಯಜಾಮಹೇ ಟೀಕಾದಲ್ಲಿ ನೋಡ್ರಿ. ತ್ರಿಯಂಬಕಂ ಯಜಾಮಹೇ ಅಂತ ಸಾಧುಗಳ ಪ್ರಯೋಗ ಇದೆ. ಭೂವಾದಯೋ ಧಾತವಃ ಅಂತಿದೆ. ಭೂವಾದಯೋ ಧಾತ ಆಗಲ್ಲ. ಭೂ ಮತ್ತು ಆದಿಂತಿರುವಾಗ ಭುವಾದಯ ಅಂತ ಆಗಬೇಕು, ವಾ ಬರಬೇಕು ಅಲ್ವಾ. ಭೂವಾದಯ ಅಂತ ಹೇಳ್ಬಿಟ್ಟು ಬಿಡಿಸೆ ವಾ ಆಗಮ ಹೇಳಿಬಿಟ್ಟಿದ್ದಾರೆ. ಹಾಗೆ ಎಲ್ಲ ಕಡೆಯೂ ಕೂಡ ಕೆಲವು ಸಾರಿ ಎಣ್ಣೆ ಆದೇಶನೇ ಬರುತ್ತೆ, ನಿಯಮ ಇಲ್ಲ, ಆಗಮ ಕೂಡ ಬರ್ಬೋದು ಅಂತ ಒಪ್ಪಿದ್ದಾರೆ. ಮಧ್ವಾಚಾರ್ಯರು ತ್ರಿಯಾದ್ಯವಯವ ಅಂತ ಹೇಳಿದರು ಅಂತ ಅರ್ಥ ಆಗುತ್ತೆ. ಅಂದರೆ ಏನು? ಯಾವುದೇ ಒಂದು ಜ್ಞಾನ ಬರಬೇಕು. ಸಾಮಾನ್ಯವಾಗಿ ನಮಗೆ ಯುಕ್ತಿಯಿಂದ ಜ್ಞಾನ ಬರೋದು ಹೇಗೆ? ವ್ಯಾಪ್ತಿಯನ್ನು ಹೇಳಬೇಕು. ಎತ್ತರ ಎತ್ತರ ಧೂಮ ಅದು ಮೊದಲು ಹೀಗೆ 5 ವಾಕ್ಯ ಬೇಕು ಅಂತ ಹೇಳ್ತಾರೆ ಅವರು. ಮೊದಲು ಹೇಗೆ ಅಂದರೆ ಸಾಧನೆ ಮಾಡಬೇಕಲ್ಲ. ಅಗ್ನಿ ಎಂಬತಕ್ಕಂಥದ್ದು ಇದೆ ಎಂಬ ವಿಚಾರದಲ್ಲಿ ಪ್ರಮಾಣ ಏನು ಅಂತ ಆಕಾಂಕ್ಷೆ ಬರಬೇಕಾಗಿದ್ದರೆ ಮೊದಲು ಪ್ರತಿಜ್ಞೆ ಹೇಳಬೇಕು. ಏನಡ ಅಗ್ನಿ ಇದೆ ಅಂತ ಹೇಳಿದ್ರೆ ಅವರು ಪರ್ವತಃ ವನ್ಯಮಾನ್ ಅಂತ ಹೇಳಬೇಕಾಗಿದ್ರೆ ಆಗೇನು ಬರುತ್ತೆ? ಆಕಾಂಕ್ಷೆ ಬರುತ್ತೆ. ಕುತಃ ಹಾಗೆ ಯಾವ ಪ್ರಮಾಣದ ಸಿದ್ಧ ಆಯಿತು ವನ್ನಿ ನಿಮಗೆ ಅಂತ ಹೇಳಬೇಕಾಗಿದ್ದರೆ ಪ್ರತಿಜ್ಞೆ ಮೊದಲು ಹೇಳಿರಬೇಕು. ಹಾಗೆ ಪಕ್ಷವಚನಂ ಪ್ರತಿಜ್ಞಾ ಪರ್ವತಃ ವನ್ಯಮಾನ್ ಇದು ಪ್ರತಿಜ್ಞಾ. ಆಗ ಆಕಾಂಕ್ಷೆ ಬರುತ್ತೆ ನಮಗೆ. ಯಾಕೆ ಅಂತ ಕೇಳ್ತಾರೆ. ಧೂಮವತ್ವ ಅಂತ ಹೇಳ್ತಾರೆ. ಧೂಮ ಇದ್ದಿದ್ದರಿಂದ ಅಂತ. ಆಮೇಲೆ ಪ್ರಶ್ನೆ ಬರುತ್ತೆ, ಧೂಮ ಇದ್ದ ಮಾತ್ರ ನೋಡಿ ಜಿಜ್ಞಾಸೆ ಆಕಾಂಕ್ಷೆ ಹೆಂಗೆ ಬರ್ತಾ ಇದೆ ಅಲ್ವಾ.
ಧೂಮ ಇದ್ದ ಮಾತ್ರಕ್ಕೆ ವನ್ಯ ಹಾಕಿರಬೇಕು ಅಂತ ಹೇಳಿದ್ರೆ ಯೋ ಯೋ ಧೂಮವಾನ್ ಸಹ ಸಹ ವನ್ಯವಾನ್ ಯಥಾ ಮಹಾನಸಃ ಅಂತ ಉದಾಹರಣೆ ಕೊಡ್ತಾರೆ. ವ್ಯಾಪ್ತಿ ಜ್ಞಾನ. ಮೊದಲು ಪ್ರತಿಜ್ಞಾ, ಆಮೇಲೆ ಹೇತು, ಆಮೇಲೆ ಉದಾಹರಣೆ. ಆಯ್ತು ರೀ, ಯೋ ಯೋ ಧೂಮವಾನ್ ಸಹ ವನ್ಯಮಾನ್ ಯಥಾ ಮಹಾನಸ ಸರಿ, ಮಹಾನಸದಲ್ಲಿ ಧೂಮ ಇದೆ, ವನ್ನಿ ಇರಲಿ. ಪ್ರಗತಕ್ಕೇನಾಯಿತು ಅಂದರೆ ಹಾಗೆ ವನ್ನಿ ವ್ಯಾಪ್ಯ ಧೂಮವಾನ್ ಅಯಂ ಪರ್ವತಃ, ವನ್ನಿಯಿಂದ ವ್ಯಾಪಿಸಿಕೊಂಡಿರತಕ್ಕಂಥ ಧೂಮ ಉಳಿದು ಈ ಪರ್ವತ. ಹಾಗೆ ಯಥಾ ಮಹಾನಸಃ ವನ್ಯಮಾನ್ ತಥಾ ಪರ್ವತಕ್ಕೂ ವನ್ಯಮಾನ್. ಇದೇನಿದು ವಾಚ. ಉಪನಯ. ವನ್ಯ ವ್ಯಾಪ್ಯ ಧೂಮವಾನಯಂ ಪರ್ವತಃ, ಇದು ಮಹಾನಸವತ್, ಮಹಾನಸದಂತೆ ವನ್ಯ ವ್ಯಾಪ್ಯ ಧೂಮ ಉಳ್ಳದ್ದು ಇದು. ಇದೇನಿದು ಏನಕ್ಕೆ ಹೇಳ್ತಾರೋ ಉಪನಯ. 4 ವಾಕ್ಯಗಳು ಕೂಡ ಏಕತೆ ಬರಬೇಕು, ಏಕವಾಕ್ಯತೆ ಬರಬೇಕು. ಅದಕ್ಕೆ ಹೇಳಬೇಕು ವನ್ಯ ಯಥಾ ಪರ್ವತಃ ಮಹಾನಸವತ್ ವನ್ಯವ್ಯಾಪ್ಯ ಧೂಮವತ್ವಾತ್ ಯಥಾ ಮಹಾನಸಃ ವನ್ಯಮಾನ್ ತಥಾ ಪರ್ವತವತ್ತು ವನ್ಯಮಾನ್. ಇದೇನು ನಿಗಮನ. ಈ 5 ವಾಕ್ಯ ಬೇಕು ಅಂತ ಹೇಳ್ತಾರೆ. ಅದೇನಾ?